ಈ ಇಯರಿಂಗ್ ನಿಂದೆ ಅಲ್ವಾ? ಹೇಳೆ, ಬಾಯ್ ಬಿಟ್ಟು ಮಾತಾಡು. ಹೇಳು. ಹೇಳಮ್ಮ ಶ್ರವಂತಿ, ಹೇಳು. ಕೇಳ್ತಿದ್ದನ್ನಲ್ಲ. ದೇವಾಂಶ್ ತೋರ್ಸಿದ್ ಕಿವಿ ಓಲೆ ನಿಂದೇನಾ? ನಿಂದೆ. ಈ ಇಯರಿಂಗ್ ಜಾನಕಿ ಕೈಯಲ್ಲಿ ಸಿಕ್ತು. ಹಾಸ್ಪಿಟಲ್ ಅಲ್ಲಿ ಜಾನಕಿ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರೆ ಪ್ರಜ್ಞೆನ ಇಲ್ದಿರೋ ಜಾನಕಿ ಕೈಯಲ್ಲಿ ನಿನ್ನ ಇಯರಿಂಗ್ ಹೇಗ್ ಬಂತು? ಹೇಳು. ನಿನ್ ಇಯರಿಂಗ್ ಜಾನಕಿ ಕೈಯಲ್ಲಿರೋದಕ್ಕೆ ಹೇಗ್ ಸಾಧ್ಯ? ನಾನ್ ಬಾಯ್ ಬಿಡದೆ ಹೋದ್ರು ನೀನ್ ಮಾಡಿರೋ ಪಾಪ ನಿನ್ ಹೆಗಲೇರಿ ನಿನ್ನ ಕಾಡ್ತಾನೆ ಇರುತ್ತೆ. ಅಂದ್ರೆ ಮತ್ತೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ ಬಾವ? ಅವ್ರು ಯಾರೋ ಜಾನಕಿನ ಸಾಯ್ಸಕ್ ಹೋದ್ರು. ನೀವ್ ನೋಡ್ದ ಹಾಗೆ ನಾನೇ ತಡ್ದಿದ್ದು ತಾನೆ. ಆ ಟೈಮಲ್ಲಿ ನಾನ್ ಜುಮ್ಕಿ ಜಾನಕಿ ಕೈಗೆ ಸಿಕ್ಕಿರ್ಬೋದೇನೋ, ಅದಕ್ಕೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಹೇಳಿಲ್ವಾತ್ತೆ? ನನ್ ಮೇಲೆ ಎಲ್ರಿಗೂ ಅನುಮಾನ. ಸಿಚುವೇಶನ್ ಆಗಿದೆಯಮ್ಮ, ಯಾರಿಗಾದ್ರೂ ಅನುಮಾನ ಬಂದೇ ಬರುತ್ತೆ. ನಾವು ಕೂಡ ಹಾಗೆ ಯೋಚಿಸಿದ್ವಿ. ಯಾಕಂದ್ರೆ ದೇವಸ್ಥಾನದಲ್ಲಿ, ಹಾಸ್ಪಿಟ್ಲಲ್ಲಿ ಅವರಿಗೆ ಎರಡೂ ಕಡೆ ಅಟ್ಯಾಕ್ ಆದಾಗ ಅಲ್ಲಿ ನೀವು ಇದ್ರಿ. ಈ ಕ್ಷಣದಿಂದ ನನ್ನ ದೃಷ್ಟಿ ದೇವ್ರ ಮೇಲೆ ಇರಬೇಕು. ಪಂಚೇಂದ್ರಿಯಗಳನ್ನ ನನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಅಪ್ಚಾರ 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 ನೀನಾ? ನೀನ್ ಯಾಕೆ ಇಲ್ಲಿ ಬಂದೆ? ಸನ್ಯಾಸಿಗಳಿರೋ ಜಾಗದಲ್ಲಿ ಸ್ತ್ರೀಗಳ ಪ್ರವೇಶ ಇಲ್ಲ. ನನ್ ದಾರಿಗೆ ಅಡ್ಡ ಬರಬೇಡ. ಏನ್ ಅಡ್ಡ ಬರೋದು? ಏನ್ ಮಾಡ್ತಾ ಇದೀಯ ನೀನು? ಬಾಗ್ಲಾಕ್ ಆಗ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಾ ಇದ್ಯಾ?
ಚಿದೆ ನೀನ್ ಮಾಡ್ತಿರೋದ್ನೆಲ್ಲ ನೋಡ್ತಾ ಇದ್ರೆ ನನ್ ಮನ್ಸಿಗೆ ವೈದೇಹಿನಿ ಅಂತ ಅನಿಸ್ತಾ ಇದೆ. ಅವಳು ಮಾತ್ರನೇ ನನ್ಗೋಸ್ಕರ ಇಷ್ಟೆಲ್ಲ ಓದಾಡೋಕ್ ಸಾಧ್ಯ. ಅವಳು ಮಾತ್ರನೇ ನನಗೋಸ್ಕರ ಪ್ರಾಣನ ಬೇಕಾದ್ರೂ ಪಣಕ್ಕಿಡ್ತಾಳೆ. ನನಗೆ ಗೊತ್ತು ರೀ, ನಾನು ಯಾವ ರೂಪದಲ್ಲಿದ್ರು ನೀವು ನನ್ನನ್ನ ಗುರ್ತು ಹಿಡಿತೀರಾ ಅಂತ. ಅದು ನಮ್ಮಿಬ್ರ ನಡುವೆ ಇರೋ ಸಂಬಂಧ. ಆದ್ರೆ ನೀನ್ ಹೀಗೆಲ್ಲ ಮಾಡ್ತಿದ್ಯಾ? ಯಾರ್ ನೀನು? ಹೇಳು, ಯಾರ್ ನೀನು? ಕೇಳಿದ್ರಿ ತಾನೆ ನನ್ ವೈದೇಹಿನ ಅಂತ? ನಿಮ್ ವೈದೇಹಿನೇ. ಅಂದ್ರೆ ವೈದೇಹಿ ನನ್ನಲ್ಲಿ ಪ್ರವೇಶ ಮಾಡಿ ಇದನ್ ಮಾಡ್ಸಿದ್ಲು ಅನ್ಕೊಳ್ಳಿ. ಏಯ್, ವೈದೇಹಿ ನಿನ್ನಲ್ಲಿ ಪ್ರವೇಶ ಮಾಡೋದು ಅಂದ್ರೇನು? ನೋಡು, ನಿನ್ ಮತ್ತೆ ವೈದೇಹಿನ ದೆವ್ವ ಅಂತ ಹೇಳ್ತಾ ಇದ್ಯಾ? ಹಾಗ್ಯಾಕೆ ಹೇಳ್ಬೇಕು? ವೈದೇಹಿನೇ ಬಂದು ಅವಳು ಉಸಿರು ಕೊಟ್ಟು ನಿಮ್ಮ ಉಸಿರು ಕಾಪಾಡಿದ್ದಾಳೆ ಅಂದ್ರಿ ಅಲ್ವಾ? ಅದೇ ತರ ನನ್ ಕೈಯಲ್ಲಿ ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ಸಿದ್ಲೇನೋ. ಅಷ್ಟಕ್ಕೂ ಇದೆಲ್ಲ ಯಾಕೆ ಬಾವಾ? ನಾನೇ ನಿಮ್ ವೈದೇಹಿ ಅನ್ಕೊಳ್ಳಿ. ಹಲೋ, ಏನಿದು? ನೀನ್ ನನಗೋಸ್ಕರ ನಿನ್ ಪ್ರಾಣ ಒತ್ತ ಇಟ್ಟಿಯಲ್ಲ, ಅದಕ್ಕೆ ನಾನು ನನ್ನ ಪ್ರಾಣನ ಒತ್ತ ಇಡ್ತೀನಿ ಅಂತ ಹೇಳ್ದೆ. ಅರ್ಥ ಮಾಡ್ಕೋ, ನೀನೇ ವೈದೇಹಿ ಸ್ಥಾನ ವೈದೇಹಿದೆ, ಅದ್ರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಗೊತ್ತಾಯ್ತಾ? ನಿನ್ಗೂ ಗೊತ್ತು, ನೀನಿನ್ ಲಿಮಿಟಲ್ಲಿ ಇರ್ತೀಯ. ಯಾವ್ದಕ್ಕೂ ಇರ್ಲಿ ಅಂತ ಹೇಳ್ದೆ ಅಷ್ಟೇ. ಓಕೆನಾ? ರೆಸ್ಟ್ ತಗೋ. ಸರಿ ಬಾವಾ, ನಾನು ರೆಸ್ಟ್ ತಗೋತೀನಿ. ಬರ್ತೀನಿ. ಬಾ.
ಕಾಣಿಸ್ತಿಲ್ವಾ? ಏನಾಯ್ತು? ನಂಗೂ ಗೊತ್ತಿಲ್ಲ ಮ್ಯಾಮ್. 3 ದಿವಸದ ಹಿಂದೆ ಒಂದ್ ಸೇಟು ಮನೇಲಿ ಈವೆಂಟ್ ಮಾಡಿದ್ವಿ. ಅವತ್ತು ಇಡೀ ದಿನ ಮ್ಯಾಗಿ ಮೇಡಮ್ ನಿಮಗ್ ಫೋನ್ ಮಾಡಕ್ ಟ್ರೈ ಮಾಡ್ತಿದ್ರು. ಆದ್ರೆ ಫೋನ್ ನಂಬರ್ ತಪ್ಪಾಗಿದ್ರಿಂದ ಮಾತಾಡಕ್ ಆಗ್ಲಿಲ್ಲ. ಫಂಕ್ಷನ್ ಆದ್ಮೇಲೆ ನಿಮ್ಮನ್ ನೋಡೋದಕ್ಕೆ ಹೊರಟ್ರು ಮ್ಯಾಮ್. ನಿಮ್ಮನ್ ಮೀಟ್ ಮಾಡ್ಲಿಲ್ವಾ? ಇಲ್ಲ, ಅವತ್ತು ಮನೇಲಿ ಮದ್ವೆ ಫಂಕ್ಷನ್ ಆದ್ಮೇಲೆ ನಾನ್ ಸಿಕ್ಕೇ ಇಲ್ಲ ಅವ್ರಿಗೆ. ಅಷ್ಟಕ್ಕೂ ಮ್ಯಾಗಿ ಅವರು ನನ್ನ ಹತ್ರ ಏನ್ ಹೇಳ್ಬೇಕು ಅನ್ಕೊಂಡ್ರು? ನನ್ನನ್ ಯಾಕೆ ಮೀಟ್ ಮಾಡ್ಬೇಕು ಅಂದ್ರು? ಅವತ್ ಫಂಕ್ಷನ್ ಅಲ್ಲಿ ಏನಾಯ್ತು ಅಂದ್ರೆ ನಾನ್ ಹೇಳ್ತೀನಿ. ಅವತ್ ರಾತ್ರಿ ಮನೆಗ್ ಬಂದಿದ್ಲು. ನಿಂಗ್ ಹೇಳೋಣ ಅಂತ ಬಂದ್ರೆ ನೀನ್ ನಿದ್ದೆ ಮಾಡ್ಬಿಟ್ಟಿದ್ದೆ. ನಿಜವಾಗ್ಲೂ ಮೇಡಮ್ ಮನೆಗ್ ಬಂದಿದ್ರಾ? ಕಾರು ನಿಮ್ ಮನೆಗ್ ಬರೋ ದಾರಿಲೇ ನಿಂತಿತ್ತು. ಕಾರ್ ಅಲ್ಲೇ ಬಿಟ್ಟು ಇಲ್ಲಿಗ್ ಬಂದಿದ್ರಾ? ನೀನೇ ಅಲ್ವಾ ಇಲ್ಲಿಗ್ ಹೊರಟ್ರು ಅಂತ ಹೇಳಿದ್ದು? ಬಂದ್ರ ಅಂತ ಕೇಳ್ತಿದ್ಯಲ್ಲ, ಬಂದಿದ್ಲು ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಬಂದಿದ್ಲು ಜಾನಕಿ. ಬರ್ಬೇಕಾದ್ರೆ ಕಾರ್ ಬ್ರೇಕ್ ಡೌನ್ ಆಯ್ತು, ಅದಕ್ಕೆ ಅವಳು ಲೇಟ್ ಆಯ್ತು ಅಂತ ಹೇಳಿದ್ಲು. ಅಷ್ಟಕ್ಕೂ ಯಾಕೆ ಬಂದಿದ್ರು? ಯಾಕೆ ಅಂದ್ರೆ ಅವತ್ತು ಮದ್ವೆ ಫಂಕ್ಷನ್ ಮಾಡಿದ್ಲಲ್ಲ, ಪೇಮೆಂಟ್ ಪೆಂಡಿಂಗ್ ಇತ್ತು, ಅದನ್ನ ಕೇಳಕ್ ಬಂದಿದ್ಲು. ಅದ್ ಹಾಗಲ್ಲ ಮ್ಯಾಮ್. ಯಾವ್ದಲ್ಲ? ಮಾತಾಡಿದ್ದು ನನ್ ಜೊತೆ. ನನಗ್ ಗೊತ್ತಾ ನಿನಗ್ ಗೊತ್ತಾ? ಅತ್ತೆಗ್ ಹೇಳಿದ್ರೆ ಬೈಬೋದು ಅಂತ ದುಡ್ಡು ಕೇಳಿದಕ್ಕೆ ನಾನೇ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ಗುಡಿಯಲ್ಲಿ ತಪ್ಪಿಸ್ಕೊಂಡೆ ಅಲ್ವಾ? ಇವಾಗ ಹೇಗೆ ಪಾಯ್ಸನ್ ಇರೋ ಹಾಲಿಂದ ತಪ್ಪಿಸ್ಕೋತಿ ಅಂತ ನಾನು ನೋಡ್ತೀನಿ. ಇವತ್ತು ನಿನ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. ರಂಗ 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 ಇಲ್ಲ ಶ್ರವಂತಿ, ಏನಾಯ್ತು? ಜಾನಕಿಗೆ ಹಾಲ್ ಕೊಡ್ಲಿ ಅಂತ. ಜಾನಕಿಗೆ ಹಾಲ ನೀನ್ ಕಳಿಸ್ತಿದ್ಯಾ? ಏನು ಜಾನಕಿ ಮೇಲೆ ಏನು ಅಷ್ಟೊಂದು ಪ್ರೀತಿ? ಅದು ಇಷ್ಟು ಸಡನ್ ಆಗಿ? ಅಂದ್ರೆ ಅದು ಭಾವನ್ಗೋಸ್ಕರ ಅವಳು ಕೆಂಡದ್ಮೇಲೆ ನಡೆದ್ಲಲ್ವಾ, ಆಮೇಲೆ ಆಲ್ಮೋಸ್ಟ್ ಸತ್ತು ಹೋಗಿದ್ಲು. ಅದಕ್ಕೆ ಶತ್ರುಗಳು ಸಾಯ್ಬೇಕು ಅಂತ ಅನ್ಕೋಬೇಕೆ ಹೊರತು ಸೇವೆ ಮಾಡಬಾರ್ದು. ಚೀಪಾಗಿ ಹೋಗ್ತೀವಿ. ಹಾಲ್ಯಾಕ ಆ ಕಲರಲ್ಲಿದೆ? ಓ, ಅರ್ಶನ ಹಾಕಿದ್ಯಾ? ಸ್ವಲ್ಪ ಕೋಲ್ಡ್ ಆಗಿದೆ, ಕೊಡು, ನಾನ್ ಕುಡಿತೀನಿ. ಅಕ್ಕ ಅಕ್ಕ, ನಿನ್ಗೇನೋ ಟೈಮ್ ಇದೆ ಅಕ್ಕ. ಏನು? ಅದೇ ಅದೇ ಅಕ್ಕ, ಇನ್ನು ನಿಂಗ್ ಮಲ್ಗಕ್ ಟೈಮ್ ಇದೆಯಲ್ಲ, ಆಮೇಲೆ ಬರ್ಸ್ಕೊಡ್ತೀನಿ ಅಕ್ಕ. ಅಜ್ಜಿ ಜನಕ್ಕೆ ಕೊಡಕ್ ಹೇಳಿದ್ರು, ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಬೈತಾರೆ. ನಾನು ಹೋಗಿ ಕೊಟ್ಬರ್ತೀನಿ. ಯಾರೇ ಹೇಳಿದ್ರು ಜಾನಕಿಗೆ ಹಾಲ್ ತಗೊಂಡೋಗ್ ಕೊಡೋ ಅಂತ ಒಳ್ಳೆ ಕ್ಯಾರೆಕ್ಟರ್ ಅಲ್ವಲ್ಲ ಇವಳ್ದು. ಯಾಕೆ ತಗೊಂಡೋಗ್ತಿದ್ದಾಳೆ ಇವಳು?
ಜಾನಕಿ ಹಾಲು ಆ ಅಜ್ಜಿ ಕೊಡಕ್ ಹೇಳಿದ್ರು. ಏನ್ ಹಾಗ್ ನೋಡ್ತಿದ್ಯಾ? ನಾನ್ಯಾಕೆ ನಿಂಗೆ ಹಾಲು ತಂದಿದ್ದೀನಿ ಅಂತನಾ? ಅಜ್ಜಿ ಹೇಳಿದ್ರು ಅಂತ ಅಲ್ಲ, ನಿನ್ ಭಾವನ್ಗೋಸ್ಕರ ಕೆಂಡದ ಮೇಲೆ ನಡೆದಿದ್ದೆ ಅಲ್ವಾ, ನಿನ್ಗೋಸ್ಕರ ಇಷ್ಟು ಮಾಡ್ದಿದ್ರೆ ಹೇಗೆ? ತಗೋ. ಪರವಾಗಿಲ್ಲ, ತಗೋ ಜಾನಕಿ. ಕುಡಿ. ಕುಡಿತೀನಿ. ಕುಡಿ. ಕುಡಿಯೇ. ನೀನ್ ನನ್ ಕೈಲೇ ಸಾಯ್ಬೇಕು ಅಂತ ನಿನ್ ಹಣೆಲ್ ಬರ್ದಿತ್ತು, ಅದಕ್ಕೆ ಹಾಸ್ಪಿಟ್ಲಲ್ಲಿ ಬದುಕ್ಬಿಟ್ಟೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಬಾವಾ? ಸೋಪ್ ನೀರ್ನ ಕುಡಿಸಿದ್ರೆ ಎಲ್ಲಾನು ಕಕ್ಬಿಡ್ತಾಳೆ. ಶ್ರವಂತಿ ಹುಷಾರು. ಬಾವಾ ಬಾವಾ ಹುಷಾರು ಬಾವಾ. ಹಾ ಸರಿ ಸರಿ. ಬಾವಾ ನಾನು ಬರ್ಲಾ? ಅಯ್ಯಯ್ಯೋ ಬೇಡ ಬೇಡ, ಶ್ರವಂತಿ ಸತ್ತ ಹೋಗ್ತಾಳೆ ಅಷ್ಟೇ, ಅಲ್ಲೇ ಇರು. ಏ ಹುಷಾರು. ಬಾವಾ ಏನು? ಡೆಟಾಲ್ ತಗೊಂಡ್ ಬರ್ಲಾ? ಏಯ್ ಯಾರಾದ್ರೂ ಡೆಟಾಲ್ ಕುಡಿತಾರಾ? ಸರ್ಫೆಲ್ ಇಟ್ಟಿದ್ಯಾ? ಅಲ್ಲೇ ಅಲ್ಲೇ ಮೇಲೆ ಶೆಲ್ಫ್ ಅಲ್ಲಿ ಇಟ್ಟಿದ್ದೀನಿ ಬಾವಾ. ಹಾ ಸರಿ. ಸಾಯಿ ಸಾಯಿ, ನಿನಗೆ ಹೀಗಲ್ಲ, ಇನ್ನು ನಿನ್ನ ನೀನೇ ಕೊಲೆ ಮಾಡ್ಕೊಂಡು ಹೋಗಿ ಮಾಡದೆ ಹೋದ್ರೆ ನನ್ನ ಹೆಸರು ವೈದೇಹಿನೇ ಅಲ್ಲ. ಹಲೋ ಬೇಬಿ. ಮಾಮ್, ಈ ಜಾನಕಿಗೆ ನೆನ್ಪಿಲ್ಲ ಅಂತ ಅನ್ಕೊಂಡ್ವಿ, ಆದ್ರೆ ಎಲ್ಲ ನೆನ್ಪಿದೆ. ಬೇಕು ಅಂತಾನೆ ನನ್ ಬಗ್ಗೆ ಹೇಳಿಲ್ಲ. ಏಯ್ ಕುಡಿ ಕುಡಿಯೇ ಕುಡಿಯೇ ಕುಡಿ ಕುಡಿ ಕುಡಿ. ವೈದೇಹಿನ ಯಾಕೆ ಸಾಯಿಸ್ದೆ ನೀನು? ನಿನಗ ಅವ್ರ ಜೊತೆ ಮದ್ವೆ ಮಾಡ್ಸಕ್ ಒಪ್ಕೊಂಡ್ಲು ಅಲ್ವಾ? ಮತ್ ಯಾಕೆ ಸಾಯಿಸ್ಬೇಕು ಅನ್ಕೊಂಡೆ ಹೇಳು. ಸರಿಯಾದ ಟೈಮ್ಗೆ ದೇವಾಂಶ್ ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಇವತ್ತೊಂದು ಸತ್ಯ ಹೋಗ್ಬಿಡ್ತಿದ್ದೆ. ನನ್ಗೆ ಇಲ್ಲಿರಾಗ ಭಯ ಆಗ್ತಿದೆ ಮಾಮ್, ನಾನು ವಾಪಸ್ ಬಂದ್ಬಿಡ್ತೀನಿ. ಬೇಬಿ ಬೇಬಿ ಬೇಬಿ, ನೀನ್ ಗಾಬರಿ ಆಗ್ಬೇಡ. ನೀನ್ ಸಾಯಿಸೋಕ್ ನೋಡಿದ್ರು ಕೂಡ ನಿನ್ ಬಗ್ಗೆ ಹೇಳಲಿಲ್ಲ ಅಂದ್ರೆ ನಿನ್ನಿಂದ ಏನೋ ತಿಳ್ಕೋಬೇಕು ಅನ್ಕೊಂಡಿದ್ದಾಳೆ. ಅದನ್ ತಿಳ್ಕೊಳ್ಳೋವರೆಗೂ ಅವಳು ನಿನ್ನ ಏನು ಮಾಡಲ್ಲ. ಆದ್ರಿಂದ ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ವೈದೇಹಿ ಬಗ್ಗೆ ಕೇಳ್ತಿದ್ದಾಳೆ ಮಾಮ್, ಜೊತೆಗೆ ಅವಳ ಅಪ್ಪ ಅಮ್ಮನ ಬಗ್ಗೆನೂ ಕೇಳ್ತಿದ್ದಾಳೆ. ಅವಳು ಏನ್ ಬೇಕಾದ್ರೂ ಕೇಳಿ, ನೀನ್ ಅದನ್ನ ಹೇಳ್ಬೇಡ. ಆದ್ರೆ ವೈದೇಹಿಗೆ ಮತ್ತೆ ಜಾನಕಿಗೆ ಏನ್ ಸಂಬಂಧ? ಸೋದರ ಸೊಸೆಯಾಗಿ ಬಂದಿದ್ರು, ವೈದೇಹಿ ದೇವಾಂಶ್ ಒಂದಾಗ್ಬೇಕು ಅಂತ ಪ್ರತಿ ಸಲನೂ ಹೇಳ್ತಾ ಇರ್ತಾಳೆ. ವೈದೇಹಿಗೂ ಜಾನಕಿಗೂ ಏನೋ ಸಂಬಂಧ ಇದೆ. ಯಾವ ಸಂಬಂಧನಾದ್ರೂ ಇರ್ಲಿ, ಪ್ಲಾನ್ ಮಾಡಿ ಅವಳನ್ನ ಫಿನಿಶ್ ಮಾಡೋವರೆಗೂ ಮ್ಯಾನೇಜ್ ಮಾಡು ಅಷ್ಟೇ. ಇದನ್ನೆಲ್ಲ ಸಹಿಸ್ಕೊಂಡು ಈಗ ತಾಳ್ಮೆಯಿಂದ ಇರೋದೇ ತುಂಬಾ ಮುಖ್ಯ. ನೀನ್ ಹುಷಾರಾಗಿರೋ. ಓಕೆ ಮಾಮ್.
ಹಾಸ್ಪಿಟ್ಲಲ್ಲಿ ತಪ್ಪಿಸ್ಕೊಂಡೆ, ಹಾಲ್ ಕುಡ್ಸಕ್ ಬಂದಾಗ್ಲೂ ತಪ್ಪಿಸ್ಕೊಂಡೆ. ಆದ್ರೆ ಈ ಸಲ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ವೇ? ಈ ಸ್ಪ್ರೇ ಮುಖಕ್ ಹೊಡೆದ್ರೆ ಮೊಬ್ಬರತ್ತೆ. ಆಮೇಲೆ ನಾನು ನನ್ ಕೈಯಾರೆ ನಿನ್ನನ್ ಸಾಯಿಸ್ತೀನಿ. ಇವತ್ ನೀನ್ ಸಾಯೋದು ಖಂಡಿತ ಕಣೆ. ಮಾಡ್ತೀನಿರು. ಚೆನ್ನಾಗಿ ಗುರ್ಕೆ ಹೊಡಿತಿದ್ದಾರೆ. ಇದನ್ ಬಿಟ್ರೆ ಇವ್ರು ಇನ್ನೇನ್ ಮಾಡಕ್ಕಾಗುತ್ತೆ? ಯಾಕೆ ಸುಮ್ನೆ ಗಾಬರಿ ಆಗ್ತೀಯಾ? ನಿನ್ ಗಂಡ ಏನಾದ್ರೂ ನಿನ್ನ ತಡೆಯೋ ಪರಿಸ್ಥಿತಿಲಿ ಇದಾನಾ? ಏನ್ ಬಾವ ಇದು? ಈಗ ಎಷ್ಟು ದೊಡ್ಡ ಅಪಾಯ ಆಗ್ತಿತ್ತು ಗೊತ್ತಾ? ವೈದೇಹಿ ಬಂದಿದ್ದಾಳೆ ಜಾನಕಿ, ನನ್ ವೈದೇಹಿ ಬಂದಿದ್ದಾಳೆ. ಬಂದಿದ್ದಾಳೆ ಸರಿ, ಅದಕ್ಕೆ ಅಂತ ಹೀಗ್ ರೋಡ್ ಮಧ್ಯದಲ್ಲಿ ಬರ್ಬೇಕಾ? ನನ್ ವೈದೇಹಿ ಬಂದಿದ್ದಾಳೆ. ರೋಡು, ಮನೆ, ಭೂಮಿ, ಆಕಾಶ, ನನ್ಗೆ ಯಾವ ವ್ಯತ್ಯಾಸನೂ ಗೊತ್ತಾಗ್ತಾ ಇಲ್ಲ. ನೋಡು, ಅವಳು ಮನೆ ಒಳಗ್ ಬಂದು ನನ್ ಡೋರ್ಗೆ ಈ ಬೊಕ್ಕೆಟ್ ಹೋಗಿದ್ದಾಳೆ. ನಾನಾದ್ರೂ ತಕ್ಷಣ ಬರ್ಬೇಕಿತ್ತಲ್ವಾ? ನನ್ ಬರೋದ್ ಸ್ವಲ್ಪ ತಡೆ ಮಾಡ್ದೆ, ಅವಳು ಹೊರಟೋಗಿದ್ಲು. ಸಂತೋಷನೇ ಅಲ್ವಾ ಬಾವ? ಅದೇನೋ ನಿಜಾನೇ, ಆದ್ರೆ ಹೊರಟೋದ್ಲಲ್ಲ ಅವಳು. ಇಲ್ಲಿ ನೋಡು ಏನ್ ಬರ್ದಿದ್ದಾಳೆ. ನಾವಿಬ್ರು ಒಂದಾಗೋ ದಿನ ಹತ್ರದಲ್ಲೇ ಇದೆ. ಹತ್ರದಲ್ಲೇ ಇದೆ ಅಂದ್ರೆ ಯಾವಾಗ ಹೇಳು? ನಾವ್ ಇವಾಗ್ಲೇ ಯಾಕೆ ಒಂದಾಗ್ಬಾರ್ದು? ಇಲ್ಲಿ ನೋಡು, ನಿನ್ ಹಾಗೆ ನನ್ ಮುಂದೆ ನಿಂತು ಮಾತಾಡಬಹುದಲ್ವಾ? ನಿಮ್ ಎದುರುಗಡೆ ಇರೋದು ನಿಮ್ ವೈದೇಹಿನೇರಿ, ಕಣ್ಣಿಂದ ಅಲ್ಲ ಮನ್ಸಿಂದ ನೋಡಿ ಆಗ ಕಾಣಿಸುತ್ತೆ. ಅವಳು ಅವ್ರ ಅಪ್ಪನ ಭೇಟಿ ಮಾಡಿ ಮಾತಾಡಿದ್ದಾಳೆ, ಆದ್ರೆ ನನಗ್ ಮಾತ್ರ ಈ ಪತ್ರಗಳು. ಇದೆಂತ ನ್ಯಾಯ ನೀನೇ ಹೇಳು? ಅವ್ರ ಅಪ್ಪಂಗೆ ಅವಳ ಕಷ್ಟಗಳನ್ನ ಮಾತ್ರ ಹೇಳಿದಾಳೆ, ಆದ್ರೆ ನಿಮ್ ಜೊತೆ ಪ್ರತಿ ಕ್ಷಣ ಪಕ್ಕನೇ ಇದ್ದು ನೋಡ್ಕೋತಾ ಇದ್ದಾಳೆ. ಹೌದು, ನೀನ್ ಯಾಕೆ ಬಂದೆ? ನೀವ್ ಹೀಗೆ ಅವಸರದಲ್ಲಿ ರೋಡ್ಗೆ ಬಂದಿದ್ ನೋಡಿ ಎಲ್ಲಿಗೆ ಹೋಗ್ತಿದ್ದೀರೋ ಅಂತ ಹೆದರ್ಕೊಂಡ್ ಬಂದೆ. ಇಲ್ ಬಂದ್ ನೋಡಿದ್ರೆ ರೋಡ್ ಮಧ್ಯದಲ್ಲಿದ್ದೀರಾ. ನಾನ್ ಬರ್ದೇ ಹೋಗಿದ್ದಿದ್ರೆ ಏನಾಗ್ತಿತ್ತು? ವೈದೇಹಿ ಬಂದು ಕಾಪಾಡಿರೋಳು ಜಾನಕಿ. ಹೌದು, ನೀನ್ ಬರ್ದೆ ಹೋಗಿದ್ರೆ ವೈದೇಹಿ ಖಂಡಿತ ಬಂದು ನನ್ನ ಕಾಪಾಡಿರೋಳು. ಆಹಾ, ಹೌದಾ? ಹೌದು, ನೀನ್ ಇದೆಯಾ ಅನ್ನೋ ಕಾರಣಕ್ಕೆ ಅವಳು ನನ್ನ ಎದುರುಗಡೆ ಬರ್ತಾ ಇಲ್ಲ. ಅಷ್ಟಕ್ಕೂ ವೈದೇಹಿ ನನ್ನ ಮುಂದೆ ಬರ್ದೇ ಇರೋದಕ್ಕೆ ಕಾರಣ ನೀನೇ ಜಾನಕಿ. ಹೌದು, ಇದು ಮಾತ್ರ ನಿಜ. ನಿಮ್ ವೈದೇಹಿ ನಿಮ್ ಮುಂದೆ ಬರ್ದೇ ಇರೋದಕ್ಕೆ ನಾನೇ ಕಾರಣ. ಶಿವ 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 ಶಿವ. ಅಯ್ಯೋ, ಹರ ಹರ, ತಪ್ಪಾಗೋಯ್ತು. ವಾವ್, ಶಿವ 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 ಶಿವ. ಅಪಚಾರ 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 ಅಪಚಾರ. ಶಿವ 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 ಶಿವ.
ಶಿವ ಶಿವ. ವಾಲಿ, ತಪ್ಪು ಕಣೋ ಇದು. ವಾಲಿ, ತಪ್ಪಿದ್ದಲ್ಲ ಕಣೋ, ತಪ್ಪಿದ್ದಲ್ಲ. ಓಂ ನಮಃ ಶಿವಾಯ. ಎಲ್ಲಿಗೆ? ಹೊರಗಡೆ. ಯಾಕೆ? ಇಬ್ರು ಈ ರೀತಿ ನೋಡಿ ನಮ್ಮ ಮಧ್ಯೆ ಏನು ಇದೆ ಅಂತ ಅನ್ಕೊಳ್ಳಿ ಅಂತನಾ? ಮತ್ತೆ ಪರವಾಗಿಲ್ವಾ? ಏನು? ನನ್ನ ಹತ್ರ ಇದ್ರೆ ವೈದೇಹಿ ಬರಲ್ಲ ಅಂತ ಹೇಳಿದ್ರಲ್ಲ, ಪರವಾಗಿಲ್ವಾ? ಇದು ದೇವಾಂಶ್ ರೂಮ್ ಅಲ್ವಾ? ವಾಲಿ ಇಲ್ಲಿಗೆ ಬರಲ್ಲ ಬಿಡು, ಅಷ್ಟು ಧೈರ್ಯ ಇಲ್ಲ ಅವನ್ಗೆ. ಮೇಲ್ ಹೋಗಿ ನನ್ನೆಲ್ಲ ಮನದಾಸೆಯನ್ನು ಬಲ್ಲೆ ನೀನು ಮುಟ್ಟಲು. ಏನಿಲ್ಲ, ಸಾರಿ. ಏನೇನು ಆಗಿಲ್ಲ. ಅದೇ ತುಟಿಗಳು, ಕೆನ್ನೆ, ಏನೋ ಆಕ್ಸಿಡೆಂಟ್ ಅಷ್ಟೇ, ಅಷ್ಟೇ, ಇನ್ನೇನಿಲ್ಲ, ಏನೂ ಆಗಿಲ್ಲ. ಇದೆ ಅಲ್ವಾ? ಇದೆ ಅಲ್ವಾ ಬಾವಾ? ಏನು? ಹೀಗೇನಾ? ಆಕ್ಸಿಡೆಂಟ್ ಆಯ್ತು ಅಂದ್ರಲ್ಲ, ಇದೇನೇನಾ? ಏನೂ ಆಗಿಲ್ಲ. ಹಾಗಾದ್ರೆ ಏನೂ ಆಗಲ್ಲ. ಹೀಗೇನಾ? ಹೀಗೆ ಇರ್ಬೇಕಲ್ವಾ ಬಾವಾ? ಹಾಗಾದ್ರೆ ಏನೂ ಆಗಲ್ಲ. ಏನು? ಅಷ್ಟೇ ಅಲ್ವಾ?